ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತಿಳಿಸಾರು ಜೊತೆಗೆ ನೆಂಚ್ಕೊಳ್ಳೋಣ ಅಂತ ಬೀನ್ಸು ಕ್ಯಾರೆಟ್ ಹಾಕ್ಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಾನುಗಳು: ಬೀನ್ಸು, ಕ್ಯಾರೆಟು ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಈರುಳ್ಳಿ ಒಂದು ಹೆಚ್ಕೊಂಡಿದ್ದೀನಿ ನೋಡಿ. ಒಗ್ಗರಣೆಗೆ ಉದ್ದಿನಬೇಳೆ, ಜೀರಿಗೆ, ಸಾಸಿವೆ, ಒಂದು ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇದಿಷ್ಟು ಇಟ್ಕೊಂಡಿದ್ದೀನಿ. ಈ ಕಡೆ ಒಂದು ಮಿಕ್ಸರ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಸ್ವಲ್ಪ ತೆಂಗಿನಕಾಯಿ, ಒಂದು 1/4 ಸ್ಪೂನ್ ಧನಿಯಾ, 2 ಒಣಮೆಣಸಿನ್ಕಾಯಿ, ಜೀರಿಗೆ, ಹುಣಸೆಹಣ್ಣು, ಬೆಲ್ಲ, ಒಂದು ಸ್ವಲ್ಪ ಸಾಸಿವೆ ಇದಿಷ್ಟು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ತರ್ತರಿಯಾಗಿ ರುಬ್ಕೋಬೇಕು. ಫಸ್ಟ್ ಇವೆರಡು ಹುರ್ಕೋಬೇಕು. ಹುರ್ಕೊಂಡಾದಮೇಲೆ ಅದು ಪುಡಿ ಮಾಡಿ ಆಮೇಲೆ ಕಾಯಿ ಹಾಕಿಬಿಟ್ಟು 2 ಪಲ್ಸ್ ಮಾಡಿ ತೆಗೆದಿಟ್ಕೊಳ್ಳೋದು ಅದನ್ನು. ನಿಮ್ಗೆ ಈ ಒಣಮೆಣಸಿನ್ಕಾಯಿ ಧನಿಯಾ ಬೇಡ ಅಂತ ಅನಿಸಿದ್ರೆ ಅದು ಬಿಟ್ಬಿಡಿ, ಬೇಕಾದ್ರೆ 2 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹುಣಸೆಹಣ್ಣು ಬೆಲ್ಲನೂ ಬೇಡ ಅಂತ ಅನಿಸಿದ್ರೆ ನೀವು ನಿಂಬೆಹಣ್ಣು ಹಿಂಡ್ಕೊಳ್ಬೋದು ಇನ್ಸ್ಟೆಡ್ ಆಫ್ ದಟ್. ಅದ್ರ ಬದಲು ಕಾಯಿ, ಜೀರಿಗೆ, ಸಾಸಿವೆ, 2 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಂಡು ಹಾಕ್ಬೋದು ಅದನ್ನು ಕೂಡ. ಹೀಗೆ ನೋಡಿ, ಈಗ ಬಾಣಲಿ ಹುರ್ಕೊಳ್ತೀನಿ. ಫಸ್ಟು ಹುರ್ಕೊಂಡು ಆಮೇಲೆ ಅದೇ ಬಾಣಲಿಗೆ ಒಗ್ಗರಣೆ ಹಾಕ್ಬಿಡೋಣ. ಈಗ ನೋಡಿ, ಧನಿಯಾ ತುಂಬಾ ಹಾಕಬೇಡಿ. ಧನಿಯಾದ ಸ್ಮೆಲ್ಲು ತುಂಬ ಪ್ರಾಮಿನೆಂಟಾಗಿ ಬರಬಾರ್ದು. ಅದು ಹಾಕ್ಲೋ ಬೇಡವೋ ಅಂತ ಒಂದು 1/4 ಸ್ಪೂನ್ ಹಾಕಬೇಕು ಅಷ್ಟೇ. ಧನಿಯಾ ಪ್ಲಸ್ ಇವಾಗ ನಾನು ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ, ಜೀರಿಗೆ ಹಾಕ್ಕೊಳ್ತೀನಿ, ಸಾಸಿವೆ ಹಾಕ್ಕೊಳ್ತೀನಿ. ಇದಿಷ್ಟನ್ನು ಹಾಕ್ಕೊಂಡು ಹುರ್ಕೊಂಡು ಅದನ್ನು ಸಣ್ಣಗೆ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಅದ್ರ ಜೊತೆಗೇ ಬೆಲ್ಲ ಮತ್ತು ಹುಣಸೆಹಣ್ಣು ಹಾಕ್ಕೊಂಡ್ಬಿಡ್ತೀನಿ. ಲಾಸ್ಟ್ ಕಾಯಿ ಹಾಕ್ಕೊಳ್ತೀನಿ. ಇದಕ್ಕೇನು ಎಣ್ಣೆ ಹಾಕಿ ಹುರಿಯೋದೇನು ಬೇಕಿಲ್ಲ. ಹಾಗೆ ಹುರ್ಕೊಳ್ಬಿಟ್ಟು ಡ್ರೈ ಇದೆ ಹುರ್ಕೋಬೋದು ಇದನ್ನು. ನಿಮಗೆ ಇದು ಇಷ್ಟ ಆಗಲಿಲ್ಲ ಅಂದ ಪಕ್ಷದಲ್ಲಿ ಧನಿಯಾನೂ ಬೇಡ, ಒಣಮೆಣಸಿನ್ಕಾಯಿನೂ ಬೇಡ ಅಂತ ಅನಿಸಿದ್ರೆ ನೀವು ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, ಜೀರಿಗೆ, 4 ಕಾಳು ಸಾಸಿವೆ. ಸಾಸಿವೆನೂ ಒಂದು ಮಣ ಹಾಕೋಂಗಿಲ್ಲ, ಕಹಿ ಬರುತ್ತೆ. ಎಣಸ್ದಂಗೆ 4 ಕಾಳು ನಂಗೆ ಹಾಕ್ಬಿಟ್ಟು ಮಾಡಿಬಿಡೋದು ಅಷ್ಟೇ. ನೋಡಿ, ಅದು ಹುರಿದಾಯ್ತು, ತೆಗೆದಿಟ್ಕೊಂಡಿದ್ದೀನಿ. ಈಗ ಎಣ್ಣೆ ಹಾಕ್ಬಿಟ್ಟು ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಪಲ್ಯಕ್ಕೆ ಒಗ್ಗರಣೆ ಹಾಕಿ ಬೇಯಕ್ಕೆ ಹಾಕಿದ್ಮೇಲೆ ಹೋಗಿ ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ನಾನು. ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ ನೋಡಿ. ಈರುಳ್ಳಿ ಹಾಕ್ತಾಯಿದ್ದೀನಿ. ಅದು ಕಂದಗಾದ್ಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನೂ 2 ನಿಮಿಷ ಬಾಡಿಸ್ಬಿಟ್ಟು ತರಕಾರಿ ಹಾಕ್ಬಿಡೋಣ. ಬೀನ್ಸು ಮತ್ತು ಕ್ಯಾರೆಟು. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ತರಕಾರಿ ಎಲ್ಲ ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಬೋದಾಗಿತ್ತು. ನಾನು ಸ್ವಲ್ಪ ದಪ್ಪ ಮಾಡ್ಕೊಂಬಿಟ್ಟಿದ್ದೀನಿ. ನೀವು ಕಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಸಣ್ಣಗೆ ಮಾಡ್ಕೊಳ್ಳಿ. ನಾನು ಚೂರು ಸಣ್ಣ ಮಾಡ್ಬೋದಾಗಿತ್ತು ನಾನು. ಒಂದೆರಡು ನಿಮಿಷ ಎಣ್ಣೆಲೆ ಬಾಗಿಸ್ಕೊಳ್ಳೋಣ. ಬಿಸಿನೀರೇ ಹಾಕ್ತಾಯಿದ್ದೀನಿ. ಅದು ಬೇಯ್ತಾ ಇರಲಿ. ನಾವು ಅಷ್ಟೊತ್ತಿಗೆ ಪುಡಿ ಮಾಡ್ಕೊಂಡು ಬಂದುಬಿಡೋಣ. ಈಗ ನೋಡಿ, ಅದರೊಳಗಡೆ ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸರ್ ಒಳಗೆ ಧನಿಯಾ, ಕೊತ್ತಂಬರಿ ಸೊಪ್ಪು, ಬೆಲ್ಲ, ಹುಣಸೆಹಣ್ಣು, ಒಣಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ ಎಲ್ಲ ಹಾಕಿ ತರ್ತರಿ ಪುಡಿ ಮಾಡಿ, ತರಿಯಲ್ಲ, ಸ್ವಲ್ಪ ತುಂಬ ತರಿಯಲ್ಲ, ಪುಡಿ ಮಾಡ್ಕೊಂಬಂದಿದ್ದೀನಿ, ನೈಸು ಅಲ್ಲ. ಈಗ ಅದಕ್ಕೆ ಕಾಯಿ ಹಾಕ್ತಾಯಿದ್ದೀನಿ. 2 ಪಲ್ಸ್ ಹೊಡೆಸೋದು ಅಷ್ಟೇ. ಇದು ನುಣ್ಣಗೆ ಹಾಕಬಾರ್ದು, ನೀರು ಹಾಕೋಗಿಲ್ಲ, ಹಾಗೆಯೇ ಡ್ರೈ ಮಾಡ್ಕೊಳ್ಳೋದು. ಇದು ನೋಡಿ, ಮಾಡ್ಕೊಂಡು ಬಂದಮೇಲೆ ಈ ಥರ ಇಷ್ಟೇ. ತರ್ತರಿನೇ ಇರಬೇಕದು. ಇದು ರೆಡಿ ಆಯಿತು. ಈ ಕಡೆ ಪಲ್ಯ ತರಕಾರಿ ಬೆಂದಿದೆಯಾ ನೋಡ್ಕೊಳ್ಳೋಣ. ತರಕಾರಿ ಬಂದಮೇಲೆ ಇದು ಮಾಡ್ಕೊಂಡಿರೋ ಮಿಕ್ಸರ್ ಮಾಡ್ಕೊಂಡಿರೋದು ಹಾಕಬೇಕು. ಇನ್ನು ಬೆಂದಿಲ್ಲ, ಒಂದು 5 ನಿಮಿಷ ಬೇಯಿಲ್ಲದು. ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕ್ತೀನಿ ಅಂತ ಮಾಡಿಬಿಡಿ. ಇದೇ ಥರ ಮಾಡಿ ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ. ಹಿಂಗೆ ಡೈರೆಕ್ಟಾಗಿ ಬೇಯಿಸ್ಕೊಂಡು ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ. ನೀರು ಕಮ್ಮಿ ಆಗಿದೆ ಅಂದರೆ ಹಾಕ್ಕೊಳ್ಳಿ. ನನಗೇನೋ ಸಾಕು, ಇನ್ನೂ ಇದೆ ನೀರು ನನ್ನ ಗಡೀಲಿ. ನಿಮ್ಗೆ ಅದು ಗೊತ್ತಾಗ್ತಿಲ್ಲ ಅಷ್ಟೇ. ನೀರಿದೆ ಸಾಕು. ತುಂಬ ನೀರಿನಂಗೂ ಹಾಕಬಾರ್ದು. ಇದು ಡ್ರೈಯೇ ಇರಬೇಕಿದು.
ಇವಾಗ ಪುಡಿ ಹಾಕ್ಕೊಂಬಿಡೋಣ. ಈಗ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಒಂದು 2 ಸೆಕೆಂಡು ಒಂದು 3 ಸೆಕೆಂಡು ಬೇಯಕ್ಕೆ ಬಿಟ್ಬಿಡೋಣ. ಅದು ತರಕಾರಿಗೆ ಆ ಖಾರ ಹಿಡ್ಕೋಬೇಕು, ಉಪ್ಪು ಖಾರ ಹಿಡಿಬೇಕು. ಹಿಡಿದ್ಮೇಲೆ ಆಫ್ ಮಾಡೋದು. ನಿಮ್ಗೆ ಇದು ಇಷ್ಟ ಆಗಲಿಲ್ಲ ಅಂದರೆ ಹಸಿ ಖಾರ ಹಾಕ್ಕೊಳ್ಳಿ ಅಷ್ಟೇ. ಧನಿಯಾದು ಕೆಲವರಿಗೆ ಸ್ಮೆಲ್ ಇಷ್ಟ ಆಗಲ್ಲ ಅಂತಾರೆ, ಅವರು ಬೇಕಾದರೆ ಬರೀ ತೆಂಗಿನಕಾಯಿ, ಮೆಣಸಿನ್ಕಾಯಿ, ಜೀರಿಗೆ, 4 ಕಾಳು ಸಾಸಿವೆ ಹಾಕ್ಕೊಂಡು ಅದನ್ನು ಹಿಂಗೆ ತರ್ತರಿ ಮಾಡ್ಕೊಂಡು ಹಾಕ್ಬೋದು. ಬೇರೆ ಎಲ್ಲ ಪ್ರೊಸೀಜರ್ ಸೇಮೇ. ಆಮೇಲೆ ಅದಕ್ಕೆ ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಹುಣಸೆಹಣ್ಣು ಮತ್ತು ಬೆಲ್ಲ ಬೇಡ, ಚೆನ್ನಾಗಿ ಅನಿಸಲ್ಲ. ನಿಂಬೆಹಣ್ಣು ಹಾಕ್ಕೊಂಬಿಡಿ ಅದಕ್ಕೆ. ಆಯಿತು ನೋಡಿ, ಆಗ್ತಾ ಬಂತಿದ್ದು. ನಾನು ಫಸ್ಟ್ ಸಾಗು ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಅದಕ್ಕೆ ತರಕಾರಿ ಕಟ್ ಮಾಡಿದ್ದು. ಆಮೇಲೆ ಮನಸ್ಸು ಚೇಂಜ್ ಮಾಡಿ ಈ ಪಲ್ಯ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ದಪ್ಪ ಆಗಿಬಿಟ್ಟಿದೆ ತರಕಾರಿ ಸೈಜ್ ಎಲ್ಲ. ಆಯ್ತು ಇವಾಗ ನೋಡಿ, ಅಷ್ಟೇ, ಮುಗಿದು ತಟ್ಟೆ ಮುಚ್ಚಿಡೋದು ಅಷ್ಟೇ. ಮಾಡ್ಕೊಂಡು ನೋಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ಕಲರ್ಫುಲ್ಲಾಗಿ ಕಾಣಿಸ್ತಿದೆಯಲ್ಲ, ತಿಳಿಸಾರು ಜೊತೆಗೆ ಚೆನ್ನಾಗಿರುತ್ತೆ, ತಿಳಿಸಾರು ಅನ್ನದ ಜೊತೆಲಿ. ಬಾಯ್, ಥ್ಯಾಂಕ್ ಯು.